ಮಹಿಳಾ ಸಿಬ್ಬಂದಿಗಳಿರ್ತಾರೆ. ಅವರು ನಮ್ಮ ಎಲ್ಲ ಪುರುಷ ಸಹೋದ್ಯೋಗಿಗಳಿರುತ್ತೆ, ಭಾವನಾತ್ಮಕ ಸಂಬಂಧ ಇಟ್ಕೊಂಡಿದ್ದಾರೆ. ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಧ್ರುವತಾರೆ ಫೌಂಡೇಶನ್ ವತಿಯಿಂದ ನಮ್ಮ ಎಲ್ಲ ಮಹಿಳಾ ಸಿಬ್ಬಂದಿಗಳನ್ನು ವಿಶ್ ಮಾಡಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಠಾಣೆಯ ವತಿಯಿಂದ ಧನ್ಯವಾದಗಳನ್ನು ಕೊಡ್ತೇನೆ. ಸ್ತ್ರೀ ಸಾಮರ್ಥ್ಯ ಅನ್ನೋ ಒಂದು ಹೆಸರಿನಲ್ಲಿ ಅವರು ಈ ದಿನ ನಮ್ಮ ಸಿಬ್ಬಂದಿಗಳ ಸ್ಥೈರ್ಯ, ಶೌರ್ಯ, ಸಾಹಸ, ತ್ಯಾಗವನ್ನು ಗೌರವಿಸುವ ಸಲುವಾಗಿ ಠಾಣೆಗೆ ಬಂದು ಎಲ್ಲರಿಗೂ ಒಂದು ಹಸಿರು ಗಿಡವನ್ನು ಕೊಟ್ಟು ಅವರು ಆರೈಕೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಎಲ್ರಿಗೂ ನಮಸ್ತೆ. ನಾವು ಜಯನಗರ ಪೊಲೀಸ್ ಠಾಣೆಯ ಮಹಿಳಾ ಸಿಬ್ಬಂದಿಗಳು. ನಮ್ಮ ಠಾಣೆಯಲ್ಲಿ ಇವತ್ತು ಕೆಲವರು ವೀಕ್ ಆಫ್ ಇದ್ದಾರೆ, ಕೆಲವರು ಸ್ಪೆಷಲ್ ಡ್ಯೂಟಿಯಲ್ಲಿದ್ದಾರೆ. ಸೊ ಸದ್ಯಕ್ಕೆ ನಾವು 5 ಜನ ಇದ್ದೀವಿ. ಸೊ ಅದರಲ್ಲಿ ನಮ್ಮ ಸೀನಿಯರ್ ಆದಂಥ ಆಶಾ ಮೇಡಮ್ ಇದ್ದಾರೆ. ಅದ್ರ ಜೊತೆಗೆ ನನ್ನ ಬ್ಯಾಚ್ಮೇಟ್ ಆದಂಥ ಮೀನಾಕ್ಷಿ ಮತ್ತು ನನ್ನ ಸೀನಿಯರ್ ಆದಂತಹ ತ್ರಿವೇಣಿ ಅವರಿದ್ದಾರೆ. ಸೊ ಇವತ್ತು ನಮ್ಮ ಠಾಣೆಯಲ್ಲಿ ಏನಪ್ಪ ಅಂದರೆ ಧ್ರುವತಾರೆ ಫೌಂಡೇಶನ್ ಸಂಸ್ಥೆಯ ವತಿಯಿಂದ ಸ್ತ್ರೀ ಸಾಮರ್ಥ್ಯ ಎನ್ನುವಂಥ ಒಂದು ಇದರಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮೆಲ್ಲ ಸಿಬ್ಬಂದಿಗಳಿಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ಮಹಿಳಾ ಸಿಬ್ಬಂದಿಗಳಿಗೆ ವಿಶ್ ಮಾಡಿ ನಮ್ಮ ಒಂದು ಶ್ರಮ ಆಗಿರ್ಬೋದು, ನಮ್ಮ ಒಂದು ಸರ್ವಿಸ್ ಆಗಿರ್ಬೋದು, ಇದ್ರ ಬಗ್ಗೆ ಅವರು ಒಂದು ಶುಭ ಹಾರೈಕೆಯನ್ನು ಬಂದಿರ್ತಾರೆ. ಸೊ ಅವ್ರಿಗೆ ನಮ್ಮ ಜಯನಗರ ಪೊಲೀಸ್ ಠಾಣಾ ವತಿಯಿಂದ ಮಹಿಳಾ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ನೀಡುತ್ತೇನೆ. ಸೊ ನಮ್ಮ ಇಲಾಖೆಯಲ್ಲಿ ನಾವೆಲ್ಲರೂ ಕೂಡ ಒಂದೇ ಸ್ಟೇಷನಲ್ಲಿ ಇವತ್ತು ಸೇವೆ ಸಲ್ಲಿಸ್ತಾರೋದ್ರಿಂದ ಇಂತಹ ಸಹೋದ್ಯೋಗಿ ಮಿತ್ರರನ್ನು, ಮಹಿಳಾ ಒಂದು ಸಹೋದ್ಯೋಗಿ ಮಿತ್ರರನ್ನು ಹೊಂದಿರೋದು ತುಂಬ ಖುಷಿಯಾಗುತ್ತೆ. ತುಂಬ ಕೆಲವು ವಿಚಾರಗಳನ್ನು ನಾವು ಪರ್ಸನಲ್ ಆಗಿರ್ಬೋದು, ಪ್ರೊಫೆಷ್ನಲ್ ವರ್ಕ್ ಆಗಿರ್ಬೋದು ಅವ್ರಿಗೆ ಶೇರ್ ಮಾಡ್ಬೋದು. ಕೆಲವರು ನಮ್ಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ. ಆಮೇಲೆ ಅವರು ನಮ್ಮ ಒಂಥರ ಸಿಸ್ಟರ್ಸ್ ಥರ ನೋಡ್ಕೊಳ್ತಾರೆ, ಸ್ಟಾಫ್ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಆಮೇಲೆ ನಮ್ಮ ಠಾಣೆಯ PI ಸರ್ ಆಗಿರ್ಬೋದು, ಅಂದರೆ ಠಾಣಾಧಿಕಾರಿ ಏನಿರ್ತಾರೆ ಅವರು ನಮ್ಮ ಸಮಸ್ಯೆಗಳಿಗೆ ಏನಾದರೂ ಇದ್ದರೆ ತ್ವರಿತವಾಗಿ ಸ್ಪಂದಿಸ್ತಾರೆ. ಆಮೇಲೆ ನಮ್ಮ ಠಾಣೆಯಲ್ಲಿ 4 ಜನ PSI ಇರ್ತಾರೆ. ಸೊ ಅವರು ಕೂಡ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಕೆಲವು ಟೈಮು ಅವ್ರು ರೆಸ್ಪಾಂಡ್ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಆದಮೇಲೆ ಅವರು ಅದನ್ನು ಕೂಲಂಕುಷವಾಗಿ ಯೋಚನೆ ಮಾಡಿ ಅದನ್ನು ಹಿರಿಯ ಅಧಿಕಾರಿಗಳೊಂದಿಗೆ ಸಂವಾದವನ್ನು ಮಾಡಿ ನಮಗೆ ಅದರಲ್ಲಿ ಎಷ್ಟು ಪರಿಹಾರ ಕಂಡುಕೊಳ್ಳೋಕ್ಕಾಗುತ್ತೋ ಅಷ್ಟು ಕಂಡುಕೊಳ್ಳೋಕೆ ಸಾಧ್ಯ ಮಾಡಿಕೊಡ್ತಾರೆ. ಮತ್ತು ನಮ್ಮ ಜಯನಗರ ಪೊಲೀಸ್ ಠಾಣೆ ಬಗ್ಗೆ ಹೇಳೋದಾದರೆ ಇಲ್ಲಿ ಇಂಡೋರ್ ಸ್ಟಾಫ್ ಆಗಿ ಎಲ್ಲ ಮಹಿಳಾ ಸಿಬ್ಬಂದಿಗಳು ನಾವು ಕರ್ತವ್ಯ ನಿರ್ವಹಿಸೋಕ್ಕೆ ಹಿಂದಿನ ಅಧಿಕಾರಿಗಳು ತುಂಬ ಅನುವು ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಎಲ್ಲ ಮಹಿಳಾ ಸಿಬ್ಬಂದಿಗಳು ನಮ್ಮ ಠಾಣೆಯಲ್ಲಿ ಇಂಡೋರ್ ಸ್ಟಾಫ್ ಆಗಿ ಎಲ್ಲ ರೀತಿಯ ಒಂದು ಪೊಲೀಸ್ ಇಲಾಖೆಯ ಸೇವೆಯನ್ನು ಯಾವ ಥರ ಇರುತ್ತೆ ಅಂತ ಇಂಡೋರ್ ಸ್ಟಾಫ್ ಆಗಿ ಕಲಿಯೋಕ್ಕೆ ಅನುಕೂಲ ಆಗಿದೆ. ಸೊ ಇದರಿಂದ ತುಂಬ ಮಹಿಳೆಯರಿಗೆ ಸಮಸ್ಯೆ ಉಂಟಾದಾಗ ಸಾರ್ವಜನಿಕರಿಗೆ ಅವರು ಸ್ಪಂದಿಸಕ್ಕೆ ಬಂದಾಗ ಮಹಿಳೆಯರು ಒಳಗಡೆ ಕೆಲಸ ಮಾಡ್ತಿರೋದ್ರಿಂದ ಅವ್ರಿಗೆ ನಾವು ತುಂಬ ತ್ವರಿತವಾಗಿ ಮತ್ತು ನಾವು ಸ್ಪಂದಿಸೋದು ಭಾವನಾತ್ಮಕವಾಗಿರ್ಬೋದು ಅಥವಾ ಅವ್ರು ಹೇಳೋ ರೀತಿ ಇರ್ಬೋದು, ಅದು ಸೃಜನಶೀಲಾತ್ಮಕವಾಗಿ ನಾವು ಮಾತಾಡೋಕ್ಕೆ ಅನುವು ಮಾಡಿಕೊಡ್ತೀವಿ. ಎಷ್ಟು ಜನ ಹೆಣ್ಮಕ್ಳು ಠಾಣೆ ಇರ್ತಾರೋ ಅದರಿಂದ ತುಂಬ ಸಾರ್ವಜನಿಕರಲ್ಲಿರುವಂಥ ಮಹಿಳೆಯರಿಗೂ ಕೂಡ ಒಂದು ಧೈರ್ಯ ಬರುತ್ತೆ. ಸೊ ನಾವು ಸ್ಟೇಷನ್ಗೆ ಹೋದರೆ ಮಹಿಳಾ ಸಿಬ್ಬಂದಿಗಳು ಇರ್ತಾರೆ ಅಂತ. ಸೊ ಅದಕ್ಕಾಗಿ ಲೋಕಲ್ ಸ್ಪಂದನ ಅಂತ ಇದೆ. ಸೊ ಏನಾದರೂ ಅವ್ರ ಸಮಸ್ಯೆ ಬಂದರೆ ಅದನ್ನು ಆಲಿಸಿ ನಾವು ಅವ್ರ ಬಗ್ಗೆ ಎಲ್ಲ ಮಾಡಿದಾಗ ಅದಕ್ಕೆ ಫೀಡ್ಬ್ಯಾಕ್ ಕೊಡುವಂಥದ್ದಾಗಿರ್ಬೋದು ಆ ಥರ. ಸೊ ಯಾವುದೇ ಒಂದು ಮಹಿಳಾ ಕೇಸ್ಗಳು ಬಂದಾಗ ಡಬ್ಲ್ಯೂ ಸ್ಟಾಫ್ ಇರ್ತೀವಿ. ಸೊ ಅವ್ರಿಗೆ ನಾವೇ ಪ್ರತ್ಯೇಕವಾಗಿ ಮಾತಾಡಿಸೋದಾಗಿರ್ಬೋದು, ಕೌನ್ಸಿಲಿಂಗ್ ಥರ ಮಾತಾಡಿ ಏನಾಗಿದೆ ಏನಿಲ್ಲ ಅಂತ ನಮ್ಮ ಸೀನಿಯರ್ಸ್ ಆಗಿರ್ಬೋದು, ನಾವುಗಳಾಗಿರ್ಬೋದು ಸೊ ಇಲಾಖೆಯಲ್ಲಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದೆ. ಸೊ ಇಲಾಖೆಗೆ ತುಂಬ ಧನ್ಯವಾದಗಳು. ಸೊ ಇಂದು ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಸಮಸ್ತ ಭಾರತದ ದೇಶದಲ್ಲಿರುವಂಥ ಮತ್ತು ವಿಶ್ವದಾದ್ಯಂತ ಇರುವಂಥ ಎಲ್ಲ ಮಹಿಳೆಯರಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ದಿನಾಚರಣೆ ಶುಭಾಶಯಗಳು. ಹಾಗೆ ಧ್ರುವತಾರೆ ಫೌಂಡೇಶನ್ನ ಒಂದು ಸಂಸ್ಥೆಯ ವಾಲಂಟಿಯರ್ಸ್ ಆಗಿರ್ಬೋದು, ಆ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಪ್ರತಿಯೊಬ್ಬ ಅಧಿಕಾರಿ ಸಿಬ್ಬಂದಿಗೂ ಕೂಡ ನಮ್ಮ ಜಯನಗರ ಪೊಲೀಸ್ ಠಾಣೆಯ ಮಹಿಳಾ ಸಿಬ್ಬಂದಿಗಳ ಪರವಾಗಿ ಹಾಗೂ ನಮ್ಮ ಠಾಣಾಧಿಕಾರಿಯಾದ ದೀಪಕ್ ಆರ್, ಪೊಲೀಸ್ ಇನ್ಸ್ಪೆಕ್ಟರ್ ಸರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ಗಳ ಪರವಾಗಿ ಎಲ್ಲರ ಪರವಾಗಿ ಕೂಡ ಹೃತ್ಪೂರ್ವಕವಾದ ಧನ್ಯವಾದ ಹಾಗೂ ಅವರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಧನ್ಯವಾದ.
ಎಲ್ರಿಗೂ ನಮಸ್ತೆ. ಇವತ್ತು ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು. ಮಾರ್ಚ್ 8 ಪ್ರತಿ ವರ್ಷ ನಾವೆಲ್ಲರೂ ಏನು ಮಾಡ್ತೀವಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ತುಂಬ ಇರುವಂಥ ಜಾಗಗಳಲ್ಲಿ ಮಹಿಳೆಯರಿಗೆ ಗೌರವಿಸುವ ಮೂಲಕ ಇದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಈ ದಿನ ನಮ್ಮ ಠಾಣೆಗೆ ಧ್ರುವತಾರೆ ಫೌಂಡೇಶನ್ ಅವರು ಬಂದಿದ್ದಾರೆ. ಅವರು ನಮ್ಮೊಟ್ಟಿಗೆ ಈ ವಿಶ್ವ ಮಹಿಳಾ ದಿನವನ್ನು ಆಚರಣೆ ಮಾಡಬೇಕು ಅಂತ ಅವರೆಲ್ಲರಿಗೂ ಠಾಣಾ ವತಿಯಿಂದ ನಮ್ಮ ಮಹಿಳಾ ಸಿಬ್ಬಂದಿ ಸ್ವಾಗತ ಮತ್ತು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಕರ್ತವ್ಯ ಮನೆ ಮತ್ತು ನಾವು ಕರ್ತವ್ಯ ನಿರ್ವಹಿಸುವಂಥ ಜಾಗಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನು ಗೌರವಿಸುವ ಮೂಲಕ ಈ ದಿನವನ್ನು ಮತ್ತೊಮ್ಮೆ ಎಲ್ಲರೂ ತುಂಬ ಸಂತೋಷವಾಗಿ ಆಚರಣೆ ಮಾಡಬೇಕು ಅಂತ ಹೇಳ್ತಾ, ಎಲ್ಲ ಮಹಿಳೆಯರಿಗೂ ಒಳ್ಳೆಯದಾಗಲಿ. ನಿಮ್ಮ ಶಕ್ತಿ, ಸಾಮರ್ಥ್ಯ ಮತ್ತು ನಿಮಗಿರುವಂಥ ಎಲ್ಲ ಏನು ಒತ್ತಡಗಳ ನಡುವೆ ನೀವು ಈ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಅದರಲ್ಲೂ ನಿಮಗೆಲ್ಲ ಗೊತ್ತಿದೆ ಪೊಲೀಸ್ ಇಲಾಖೆ ಎಷ್ಟು ಒತ್ತಡದಲ್ಲಿ ಇರುತ್ತೆ, ಅದೇ ರೀತಿ ಮಹಿಳೆಯರಿಗೆ ಎಷ್ಟು ಒತ್ತಡ ಇದೆ. ಮನೆಯಲ್ಲಿ ಒತ್ತಡಗಳ ನಡುವೆ ಮನೆಯಲ್ಲಿ ನಿಮ್ಮ ಸಂಸಾರಗಳನ್ನು ನೋಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಈ ಸಮಾಜದಲ್ಲಿ ಈ ಪೊಲೀಸ್ ಕರ್ತವ್ಯದ ಮೂಲಕ ಮತ್ತೊಂದು ಸಮಾಜದ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಎಲ್ಲ ಮಹಿಳೆಯರಿಗೆ ನಮ್ಮ ವೈಯಕ್ತಿಕವಾಗಿ ಮತ್ತು ಠಾಣೆಯಿಂದ ಪೊಲೀಸ್ ಇಲಾಖೆಯಿಂದ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೀನಿ. ಆ ದೇವರು ನಿಮಗೆ ತುಂಬ ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿನ ನೀವು ಪೊಲೀಸ್ ಇಲಾಖೆಗೆ ಸೇರಿದ್ಮೇಲೆ ಖಂಡಿತ ನಿಮಗೆ ಬಳಸ್ತೀರಾ. ದಾರಿ ಎಲ್ಲಿತಾ ಇದೆ ಈ ಸಮಾಜಕ್ಕೆ ಇಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನೀವು ಮಾಡುವಂತಹ ಜಾಗದಲ್ಲಿ ನಿಮ್ಮ ಮನೆಯಲ್ಲಿ ಯಾವ ರೀತಿಯ ವಾತಾವರಣ ಇರುತ್ತೆ, ಇವರು ನಮ್ಮ ಅಣ್ಣ, ಇವರು ನಮ್ಮ ತಮ್ಮ, ಇವರು ನಮ್ಮ ಸ್ನೇಹಿತ, ಇವರು ಇರೋ ಜಾಗದಲ್ಲಿ ನಾವು ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋ ಭಾವನೆ ಹೇಗೆ ಇರುತ್ತೆ ನಿಮ್ಮ ಮನೆಯಲ್ಲಿ, ಅದೇ ವಾತಾವರಣನ ನಮ್ಮ ಠಾಣೆಗಳಲ್ಲೂ ಸೃಷ್ಟಿಸಬೇಕು. ಮತ್ತು ಆ ರೀತಿಯ ವಾತಾವರಣವನ್ನು ಠಾಣೆಯಲ್ಲಿ ತುಂಬ ಹೆಮ್ಮೆಯಿಂದ ಗೌರವದಿಂದ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ನಿಮ್ಮ ವೃತ್ತಿ ಸೇವೆ ಇದೇ ರೀತಿ ಮುಂದುವರೆಯಲಿ. ನಿಮ್ಮ ಸಂಸಾರದಲ್ಲೂ ಇದೇ ರೀತಿ ನೀವು ಅನ್ಯೂನ್ಯವಾಗಿರಿ ಅಂತ ಮತ್ತೊಮ್ಮೆ ಹಾರೈಸ್ತಾ ನಿಮ್ಮೆಲ್ಲರಿಗೂ ವಿಶ್ವ ಮಹಿಳಾ ದಿನದ ಶುಭಾಶಯಗಳು. ವಿಶೇಷವಾದ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಒಂದು ಗಿಫ್ಟ್ ಆಗಿ ಕೊಟ್ಟಿರುವಂಥ ಈ ಒಂದು ಸ್ಟೀಲ್ ನೀರಿನ ಬಾಟಲನ್ನು ನಾವು ಬೀದ ಒಂದು ಗಿಫ್ಟ್ ಸಂಸ್ಥೆಯಿಂದ ನಮ್ಮ ಧ್ರುವತಾರೆ ಫೌಂಡೇಶನ್ ಖರೀದಿ ಮಾಡ್ತಿರ್ತಾರೆ. ಅವ್ರ ಹತ್ರ ಯಾಕೆ ಮಾಡಿರ್ತೀವಿ ಅಂದರೆ ಅವ್ರ ಹತ್ರ ಒಳ್ಳೆ ಕ್ವಾಲಿಟಿ ಇರುವಂಥ ಒಂದು ಗಿಫ್ಟ್ ಐಟಮ್. ಇದರಲ್ಲಿ ಮುಖ್ಯವಾಗಿ ನೀವು ಈ ಬೇಸಿಗೆ ಆಗಿರ್ಬೋದು, ಬೇಸಿಗೆ ಕಾಲದಲ್ಲಿ ಆಗಿರ್ಬೋದು, ಈ ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ ನೀರು ಕುಡಿಯುವಂಥ ಪ್ರಸಿದ್ಧಗಳು ಬೇಕಾದಷ್ಟು ಬರ್ತಾ ಇರ್ತವೆ. ಅದರಿಂದ ಏನಾಗುತ್ತೆ ಅಂತ ಆರೋಗ್ಯದ ಮೇಲೆ ಬಲವಾದ ಪರಿಣಾಮ ಬೀಳ್ತಾ ಹೋಗುತ್ತೆ. ಸೊ ಅದೊಂದು ತಪ್ಪಿಸ್ಬೇಕು. ಯಾಕಂದ್ರೆ ನೀವು ಆರೋಗ್ಯ ಆಗಿದ್ರೆ ನಮ್ಮ ಸಮಾಜ ಕಾಪಾಡಕ್ಕಾಗುತ್ತೆ. ಸೊ ಆದ್ರಿಂದ ನೀವು ದಯವಿಟ್ಟು ಇದರಲ್ಲೇ ನೀರು ಕುಡಿಯಿರಿ, ಸೊ ಅದರಿಂದ ಆರೋಗ್ಯವಾಗಿರಿ ಅಂತ ಒಂದು ಸಂದೇಶವನ್ನ ಕೊಡೋದಕ್ಕೋಸ್ಕರ ಹೇಳೋ ಪ್ರಕಾರ ಪರಿಸರ ಸ್ನೇಹಿ ಅಂತ ಹೇಳ್ತಾ ಇದ್ದೀನಿ. ಪರಿಸರ ಸ್ನೇಹಿ ಜೊತೆಗೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರ್ಬೇಕು. ಓಕೆ 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 ಪರಿಸರ ಸ್ನೇಹಿ ನಮ್ಮ ಆರೋಗ್ಯ ಎರಡಕ್ಕೂ ಸೇರಿ ಕೊಟ್ಟಿದ್ದೀವಿ. ಓಕೆ, ಥ್ಯಾಂಕ್ ಯು. ನಿಮಗೂ ಸಹ ನಮ್ಮ ಕಡೆಯಿಂದ ನಮ್ಮ ಪೊಲೀಸ್ ಠಾಣೆಯಲ್ಲಿ ನಮ್ಮ ಹೆಣ್ಮಕ್ಳು ಈ ದಿವಸ ಮುಖ್ಯವಾಗಿ ನಮ್ಮ ಪೂರ್ತಿ ಹೆಣ್ಮಕ್ಳು ಕಡೆಯಿಂದ ಧನ್ಯವಾದಗಳನ್ನ ನಾವು ತಿಳಿಸ್ತಾ ಇದ್ದೇವೆ. ಯಾಕೆಂದ್ರೆ ಪರಿಸರ ಸ್ನೇಹಿ ಪ್ಲಸ್ ನಮ್ಮ ಆರೋಗ್ಯ ಕಾಪಾಡಲಿಕ್ಕೆ ಇಷ್ಟೆಲ್ಲ ಕಾಳಜಿ ವಹಿಸ್ತಾ ಇರೋದ್ರಿಂದ ನಮ್ಗೆ ತುಂಬಾ ಖುಷಿಯಾಗಿದೆ. ಯಾವುದೇ ಕಾರಣಕ್ಕೂ ಯಾರು ಸಹ ಈ ವಿಷಯದಲ್ಲಿ ಹಿಂದೆ ಬಿಡಲ್ಲ, ಪ್ರತಿಯೊಬ್ಬರು ಇಟ್ಕೊಳ್ತೀವಿ. ಇದರಲ್ಲೇ ನೀವು ದೇಶ ಕಾಯಕ್ಕೆ ಯೋಧ ಇರ್ತಾನೆ, ಅದರಿಂದ ನಾವು ದೇಶದಲ್ಲಿ ಓಡಾಡ್ಕೊಂಡಿರ್ತೀವಿ. ನಗರ ಕಾಯಕ್ಕೆ ನೀವಿರ್ತೀರ, ಅದರಿಂದ ನಿಮ್ಮ ಕಾಯ ಜವಾಬ್ದಾರಿ ನಮ್ದು. ಅಷ್ಟು ಮಾತಾಡ್ತೀವಿ. ಸೊ ಪೊಲೀಸ್ ಅನ್ನೋದು ಎಲ್ಲರಿಗಿಂತ ಒಂದು ಒಳ್ಳೆ ಜನಗಳನ್ನ ಎಸ್ಪೆಷಲಿ ಪಬ್ಲಿಕ್ ಸರ್ವಿಸ್ ಮಾಡೋದು ಎಲ್ರಿಗೂ ಅವಕಾಶ ಸಿಗಲ್ಲ, ನೂರಲ್ಲಿ ಒಬ್ರಿಗಷ್ಟೇ ಸಿಗೋದು. ಸೊ ಹೆಂಗಾಗುತ್ತೆ ಪೊಲೀಸ್ ಹತ್ರ ಎಲ್ಲ ಓಡಿಸ್ಕೊಂಡು ತುಂಬ ಕಷ್ಟ, ಡ್ಯೂಟಿ ಮಾಡೋಕ್ಕಾಗಲ್ಲ, ಅದು ಜನ ಕಾಯಬೇಕು, ಯಾರೋ ಓದೋನ್ನ ಕರ್ಕೊಂಡ್ಬರ್ಬೇಕು. ಸೊ ಎಲ್ಲ ಇವಾಗ ಅದರ ಮೆಂಟಾಲಿಟಿಗಳು ಜಾಸ್ತಿ ಆಗಿಬಿಟ್ಟಿದೆ. ಸೊ ಯಾರು ಅಂದ್ಕೊಂಡಂಗೆ ಪೊಲೀಸ್ ಆಗೋದು ಇಲ್ಲ. ಇನ್ನೊಂದು ಏನಪ್ಪ ಅಂದರೆ ಪೊಲೀಸ್ ನಾವು ಈ ಕಾಂಟಿನ್ಯೂಡು ಒಂದು ರೆಪ್ಯುಟೇಷನ್ ಆಗಿರ್ಬೋದು, ಒಂದು ರೆಸ್ಪೆಕ್ಟ್ ಆಗಿರ್ಬೋದು, ಪ್ರತಿಯೊಂದು ನಮಗೆ ತಂದುಕೊಡುತ್ತೆ. ಪೊಲೀಸ್ ಹತ್ರ ಹೋಗಬಾರ್ದು, ಬರೀ ನಮ್ಮ ಹೆಣ್ಮಕ್ಳು ಬಂದು ಮನೆ ಕೆಲಸ ಮಾಡಬೇಕು, ಅಡುಗೆ ಕೆಲಸ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು, ಇದೇ ಆಗಿರಬಾರ್ದು. ಸೊ ನಾವು ಹೆಣ್ಮಕ್ಳು ಕಷ್ಟಪಟ್ಟು ನಾವು ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಗೌರವ, ಒಂದು ಪುರುಷರಂತೆ ನಮಗೆ ಸಮಾನ, ಎಲ್ಲರೂ ಸಹ ಸಮಾನವಾಗಿ ತಂದುಕೊಡುತ್ತೆ. ಸೊ ಹಂಗಾಗಿ ಪೊಲೀಸ್ ಅಂತಲ್ಲ, ಹೆಣ್ಮಕ್ಳು ಬರೀ ಅಡುಗೆ ಮನೆ ಇಷ್ಟಕ್ಕೆ ಸೀಮಿತ ಆಗ್ತಾರ, ಎಲ್ಲರಿಗೂ ಮುಂದೆ ಬಂದು ತಮ್ಮನ್ನು ನಾವು ವ್ಯಕ್ತಪಡಿಸ್ಕೊಳ್ಬೇಕು.
ದುಡ್ಡು ಕಾನ್ಸ್ಟೇಬಲ್ 7 ವರ್ಷ ಸರ್ವಿಸ್ ಮುಗಿದು 8ನೇ ವರ್ಷ ಸ್ಟಾರ್ಟ್ ಆಗಿದೆ. ಜನಗಳು ತಿಳಿದಿರಂಗೆ ಪೊಲೀಸ್ ಕೆಲಸ ಅಂದರೆ ತುಂಬ ಹಾರ್ಡು ಆ ಥರ ಎಲ್ಲ ಅನ್ಕೋತಾರೆ. ತಿಳಿದಿರೋ ಥರ ಏನಿಲ್ಲ. ನಾನು ಡಿಪಾರ್ಟ್ಮೆಂಟಲ್ಲಿ 7 ವರ್ಷದಿಂದ ನೋಡ್ತಾ ಬಂದಿರೋ ಥರ ಅಂದರೆ ತುಂಬ ಈಸಿ, ಎಲ್ಲ ಚೆನ್ನಾಗಿರ್ತಾರೆ. ಚೆನ್ನಾಗಿ ನಾವು ಅಲ್ಲಿ ಯಾವ ಥರ ವಾತಾವರಣ ಇರುತ್ತೆ ಆ ಥರ ಡ್ಯೂಟಿ ಮಾಡ್ಕೊಂಡು ಹೋಗಬೇಕು. ಅದು ಬೇಡ ಇದು ಬೇಡ ಅನ್ನಬೇಕು. ಸಿಚುವೇಶನ್ ಒಂದೊಂದ್ಸರಿ ತುಂಬ ಕ್ರಿಟಿಕಲ್ ಆಗಿ ಬರ್ತವೆ. ಆ ಟೈಮಲ್ಲೆಲ್ಲ ನಾವು ತುಂಬ ಪೇಷನ್ಸಿಂದ ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕು. ಆ ಥರ ಹ್ಯಾಂಡಲ್ ಮಾಡ್ಕೊಂಡ್ರೆ ಯಾವುದೇ ಸಮಸ್ಯೆ ಇರಲ್ಲ. ಪೊಲೀಸ್ ಆದಮೇಲೆ ನಾನು ನೈಟ್ ಎಲ್ಲ ಬಂದೋಬಸ್ತ್ ಹೋದಾಗ 12 ಗಂಟೆ 2 ಗಂಟೆ ಟೈಮ್ ಎಷ್ಟು ಅಂತ ನೋಡ್ತೀರಾ ಯೂನಿಫಾರ್ಮಲ್ಲಿ ಅಷ್ಟೊಂದು ಅಡ್ಡಾಡಿದ್ದೀನಿ. 7 ವರ್ಷದಲ್ಲಿ ಸ್ಪೆಷಲ್ ಡ್ಯೂಟಿಗೆ ಹೋದಾಗೆಲ್ಲ ಕತ್ಲೆ ಆದ್ರೂ ಯಾಕೆ ಒಂದು ಪೋಕರ್ ಇದ್ರೂ ಅವರು ಮೇಡಮ್ ರೌಂಡ್ಸ ಅಂತಲೇ ಮಾತಾಡ್ತಾರೆ. ಆ ಥರ ರೆಸ್ಪೆಕ್ಟ್ ಇರುತ್ತೆ ನಮ್ಮ ಯೂನಿಫಾರ್ಮಲ್ಲಿ. ತುಂಬ ಒಳ್ಳೆಯದು ಜಾಬ್ ಇದೆ ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ರಕ್ಷಿತಾ ಅಂತ, WPC. ನಾನು ಈ ಡಿಪಾರ್ಟ್ಮೆಂಟ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗಿ 1 ವರ್ಷ 6 ತಿಂಗಳಾಯಿತು. ರೀಸೆಂಟಾಗಿ ಮೈಸೂರಲ್ಲಿ ಟ್ರೈನಿಂಗ್ ಮುಗಿಸಿದ್ದೀನಿ. ನೆಕ್ಸ್ಟು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಯಾಕೆ ಬಂದಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ಒಬ್ಬರಿದ್ರು. ಆ ಚಿಕ್ಕಪ್ಪರಿಗೆ ನಮ್ಮ ಅಪ್ಪಾಜಿ ಓದಿಸಿದ್ರು ಪೊಲೀಸ್ ಆಗಬೇಕು ಅಂತಮ್ಮ ಅಂತಂದು. ನಮ್ಮ ಚಿಕ್ಕಪ್ಪ ಏನಾಯಿತು, ಎಲ್ಲ ಫಿಸಿಕಲ್ ಆಯಿತು, ಎಲ್ಲ ಎಕ್ಸಾಮ್ ಪಾಸ್ ಆಯಿತು. ಅವ್ರ ಕಾಲದಲ್ಲಿ ಏನಾಯಿತು ಗೊತ್ತಿಲ್ಲ, ಅದು ಅಪಾಯಿಂಟ್ ಆಗಲಿಲ್ಲ. ನಮ್ಮ ಕುಟುಂಬದಲ್ಲಿ ನಾನೇ ಫಸ್ಟ್ನೇದಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗಿರೋದು. ಹಾಗಾಗಿ ನಮ್ಮ ಮನೆಯಲ್ಲೆಲ್ಲ ತುಂಬ ಖುಷಿ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬರೋಕ್ಕೆ ನನಗೆ ಸ್ವಂತವಾಗಿ ಏನು ಇಂಟ್ರೆಸ್ಟ್ ಅಂತಂದರೆ, ಚಿಕ್ಕವಳಿದ್ದಾಗ ಪೊಲೀಸ್ನವ್ರು ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಪರ್ಸನಾಲಿಟಿ ಇದೆಲ್ಲ, ಯೂನಿಫಾರ್ಮಲ್ಲಿ ಎಷ್ಟು ಸಖತ್ ಕಾಣ್ತಾರಲ್ಲ ಅಂತ ಅದೊಂದು ಕ್ರೇಜ್ ಇತ್ತು ನನಗೆ ಚಿಕ್ಕವಳಿದ್ದಾಗಿದ್ದನು. ಅದೇ ಕ್ರೇಜ್ಗೋಸ್ಕರನೇ ಅದ್ರ ತಕ್ಕಂತೆ ನಾನು ಪರಿಶ್ರಮ ಪಟ್ಟೆ. PUC ಇದ್ದಾಗಿದ್ದಾನೆ ಓದಿದ್ದೆ. PUC ಮುಗಿದ ಟೈಮಲ್ಲಿ ಕೊರೋನಾ ಬಂತು. ಆ ಟೈಮಲ್ಲೇ ನಾನು ಪುಸ್ತಕಗಳನ್ನ ತಗೊಂಡು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಓದ್ತಾ ಇದ್ದೆ. ಓದಿ ನೆಕ್ಸ್ಟ್ ಡಿಗ್ರಿ ಸೆಕೆಂಡ್ ಇಯರ್ 4th ಸೆಮಿಸ್ಟರ್ಗೆ ನಾನು ಜಾಬ್ ಅಪಾಯಿಂಟ್ ಆರ್ಡರ್ ಕಾಪಿ ಬಂತು. ಅದಾದಮೇಲೆ ನೆಕ್ಸ್ಟ್ ಡಿಗ್ರಿ ಮುಗಿಸ್ಕೊಂಡು ನಾನು ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆದೆ. ಪೊಲೀಸ್ ಅಂದರೆ ಒಂದು ಖುಷಿಯ ಭರವಸೆ. ಎಲ್ಲ ಜನಸ್ನೇಹಿ ಪೊಲೀಸು ಜನರಿಗೆ ಅತ್ಯಂತ ಸನಿಹದಲ್ಲಿ ಅಂದರೆ, ಈಗ ವಯಸ್ಸಾಳ ಇರ್ಬೋದು ಅಥವಾ ಎಮರ್ಜೆನ್ಸಿ ಕರೆ 112 ಕಾಲ್ ಮಾಡಿದಾಗ ಅಂದರೆ 5 ನಿಮಿಷದೊಳಗೇ ಜನರಿಗೆ ಸಿಗ್ತಕ್ಕಂತಹ ಪೊಲೀಸ್ ಆಗಿದೆ. ಆವಾಗಿನ ಥರ ಈಗಿನ ಸಿಸ್ಟಮ್ ತುಂಬ ಅಪ್ಡೇಟ್ ಆಗಿದೆ. ಹಾಗಾಗಿ ಎಲ್ರಿಗೂ ಜನರು ಬರೀ ತಮ್ಮದೇ ನೋಡ್ಕೊಳ್ತೇನೆ, ಪೊಲೀಸರಿಗೂ ಕೂಡ ಕೋಆಪ್ರೇಟ್ ಮಾಡಬೇಕು. ಪ್ರತಿಯೊಂದು ಬಂದೋಬಸ್ತ್ಗಳಲ್ಲಾಗಿರಲಿ, ಯಾವುದೇ ಒಂದು ರೀತಿಯ ಅಹಿತಕರ ಘಟನೆಗಳು ನಡೆಯೋದಾಗಿರಲಿ, ಜಾತ್ರಾ ಮಹೋತ್ಸವದಲ್ಲಾಗಿರಲಿ, ಪೊಲೀಸರನ್ನು ಅವ್ರ ಮನೆಯವ್ರ ಥರ ಟ್ರೀಟ್ ಮಾಡಬೇಕು. ಅದನ್ನು ಬಿಟ್ಟು ಪೊಲೀಸರು ಹಂಗೆ ನಿಂತಿದ್ದಾರೆ ಫೋನ್ ಯೂಸ್ ಮಾಡ್ತಾರೆ ಅಂದರೆ 24/7 ಪೊಲೀಸರು ವರ್ಕ್ ಮಾಡ್ತಾರೆ. ಅವ್ರಿಗೂ ಅವ್ರದ್ದೇ ಆದಂತಹ ಫ್ಯಾಮಿಲಿ ಇರುತ್ತೆ ಅಲ್ವಾ. ಇದು ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಜಾಸ್ತಿ ಆಗ್ತಿದೆ. ಸುಮ್ಮನೆ ಫೋನ್ ಇಟ್ಕೊಂಡ್ರೆ ಫೋಟೋ ತೆಗೆದು ಹಾಕೋದು ಇದೆಲ್ಲ. ಬಟ್ ಅವ್ರಿಗೂ ಅವ್ರದ್ದೇ ಆದಂತಹ ಸ್ವಂತ ಜೀವನ ಇರುತ್ತೆ. ಅದೇ ಪೊಲೀಸ್ ಅವ್ರ ಮನೆಯಲ್ಲಾದಾಗೆ ಅವ್ರಿಗೆ ಏನು ಅನಿಸುತ್ತೆ. ಅದೇ ಥರ ಪೊಲೀಸರಿಗೆ ಪ್ರತಿಯೊಂದು ಜನಸ್ನೇಹಿ ಇರೋದ್ರಿಂದ ಎಲ್ಲರೂ ಕೂಡ ನಮ್ಮ ಮನೆಯವರು, ನಮ್ಮ ಕುಟುಂಬದವರು ಅಂತಂದು ಎಲ್ಲ ಜನರು ಸಪೋರ್ಟ್ ಮಾಡಬೇಕು ಪೊಲೀಸರಿಗೆ. ಅದನ್ನು ಬಿಟ್ಟು ಅವ್ರಿಗೆ ಡಿಮೋಟಿವೇಟ್ ಮಾಡಬಾರ್ದು, ಬೇರೆ ರೀತಿಯಾಗಿ ಮಾಡಬಾರ್ದು. ನೀವು ಕೊಡಬೇಕು. ನಾನು ನಿಮ್ಮ ಸ್ಟಾರ್ಟಿಗೆ ನೀವು ಕೊಡಬೇಕು. ಮಹಿಳಾ ಸಿಬ್ಬಂದಿಗೆ ನೀವು ಉತ್ತೇಜನ ಕೊಡುವಂಥದ್ದು ಒಂದು ಪ್ರೋಗ್ರಾಮ್ ನೀವು ಕೊಡಿ. ಯಾವ ನೀವು ಕೊಡಬೇಕು. ಶ್ರಮನೇ ಇರಲ್ಲ ಅಷ್ಟೇ. ಬನ್ನಿ.
ಈ ಕಡೆ ಒಂದು ನಿಮಿಷ ಅವರು ಕಾಣ್ಕೊಡ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರಯುಕ್ತ ಯುವತಾರೆ ಫೌಂಡೇಶನ್ ವತಿಯಿಂದ ಸರ್ವ ಗಣಮಂದಿಯರೇ ಎಲ್ಲ ಕಾಣಿಕೆ ನೀಡಿ ವುಮೆನ್ಸ್ ಡೇ ಸೆಲೆಬ್ರೇಷನ್ಸ್ನ ನಮ್ಮ ಸ್ಟೇಷನ್ ವತಿಯಿಂದ ಆರ್ಗನೈಸ್ ಮಾಡಿದ್ದಾರೆ. ಅವರೆಲ್ಲ ನಮ್ಮ ಸ್ಟೇಷನ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನನ್ನ ಯಶೋಧ ಅಂತ. ನಾನು 19 ವರ್ಷದಿಂದ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಫಸ್ಟು ಬೇಸಿಕಲಿ ಈ ಕೆಲಸಕ್ಕೆ ಬರಬೇಕಾದ್ರೆ ಯಾರು ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಮುಖ್ಯವಾಗಿ ಒಂದು ಕೆಲಸ ಅಂತ ಬೇಕಿತ್ತು. ಹೆಣ್ಮಕ್ಳು ಮನೆಯಿಂದ ಆಚೆ ಬರಬೇಕಿತ್ತು, ಸ್ವಂತ ಅವ್ರ ಕಾಲ ಮೇಲೆ ನಿಂತ್ಕೊಬೇಕು, ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ಒಂದು ರೀಸನಿಂದ ನಾನು ಈ ಕೆಲಸಕ್ಕೆ ಬಂದಿದ್ದು. ನಾನು ಯಾರ ಮೇಲೆ ಡಿಪೆಂಡ್ ಆಯಿತು, ನಮ್ಮಲ್ಲಿ ಅಥವಾ ಬ್ಯಾಕ್ಗ್ರೌಂಡ್ಸು ಯಾರೋ ನನಗೆ ಇದೇ ವೇನಲ್ಲಿ ಹೋಗು ಅಂತ ಹೇಳಿದ್ದು ಆ ಥರ ಏನಿಲ್ಲ. ನಾವು ಹಳ್ಳಿಯಿಂದ ಬಂದಿರೋರು, ಮನೇಲೂ ಇದ್ರ ಬಗ್ಗೆ ಅಮ್ಮನ ಓದಿಲ್ಲ, ಅವ್ರಿಗೆ ಅದ್ರ ಬಗ್ಗೆ ಏನು ನಾಲೆಡ್ಜ್ ಇಲ್ಲ. ನಾವು ಒಂದು ಕೆಲಸಕ್ಕೆ ಬರಬೇಕು, ನಮ್ಮ ಕಾಲದಲ್ಲಿ ನಿಲ್ಬೇಕು ಅಂತ ಒಂದು ಆಸೆಯಿಂದ ಬಂದಿದ್ದು. ನಾವು ಕಷ್ಟಪಟ್ವಿ, ಬಟ್ ನೆಕ್ಸ್ಟ್ ಎಲ್ಲೋಗ್ಬೇಕು ಅಂತ ಗೊತ್ತಿರಲಿಲ್ಲ. ಸಡನ್ನಾಗಿ ಇದು ಎಲ್ಲರೂ ಈಸಿಯಾಗಿ ಸಿಗುತ್ತೆ ಕೆಲಸ ಅಂತ ಅಷ್ಟು ಗೊತ್ತಿತ್ತು, ಹಾಗಾಗಿ ನಾವು ಅಟೆಂಡ್ ಮಾಡಿ ಬಂದ್ವಿ. ಬಟ್ ಇಲಾಖೆಗೆ ಬಂದು 19 ವರ್ಷ ಆಯಿತು. ತುಂಬ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಇಲ್ಲಿ. ಒಳ್ಳೆಯದಾಗಿರುತ್ತೆ, ಕೆಟ್ಟದ್ದು ಆಗಿರುತ್ತೆ. ಸುಮಾರು ಜನ ನಾವು ಒಳ್ಳೆಯದು ಮಾಡಿದ್ದೀವಿ, ಎಲ್ಲೋ ಒಂದು ಕಡೆ ಚಿಕ್ಕ ಪುಟ್ಟ ತಪ್ಪುಗಳು ಆಗಿರುತ್ತೆ, ಇಲ್ಲ ಅಂತ ಇಲ್ಲ. ನಮ್ಮ ಕೈಲಿ ಸಾಧ್ಯವಾದಷ್ಟು ನಾವು ಒಳ್ಳೇದು ಮಾಡ್ತಾ ಇದ್ವಿ. ಪಬ್ಲಿಸಿಗೆಲ್ಲ ಏನು ನ್ಯಾಯ ಒದಗಿಸೋಕ್ಕೆ ಸಾಧ್ಯ ಅದು ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ನಾನು ಈ ಸ್ಟೇಷನ್ ಡೆಪ್ಟಿ ಹೆಚ್ಎ ಬಂದು ನಾನು ಈ ಕೆಲಸಕ್ಕೆ ಸೇರಿಕೊಂಡು 19 ಇಯರ್ಸ್ ಆಗಿದೆ. ಕೆಲಸಕ್ಕೆ ಸೇರಬೇಕು PUC ಆದಮೇಲೆ ಒಂದು ಕಾಂಪಿಟೇಷನ್ ಎಕ್ಸಾಮ್ ಇರುತ್ತೆ, ಫಿಸಿಕಲ್ ಎಕ್ಸಾಮ್ ಅದು ಅಟೆಂಡ್ ಮಾಡಿಕೊಂಡು ಪಾಸ್ ಆಯಿತು ಅಂತಂದರೆ ರೇಡಿಯೇಷನ್ ಪ್ರಕಾರ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗ್ಬೋದು. ಅಂದರೆ ಕೆಲಸಕ್ಕೆ ಬಂದಮೇಲೆ ಫ್ಯಾಮಿಲಿ ಮತ್ತು ಈ ಕಡೆ ವರ್ಕು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಿರುತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ನಾವು ಸ್ವಲ್ಪ ಜನಗಳನ್ನ सर FIR केस ऐसा है सर मेरा ನೀವು ಕೊಡಿ, ಕೊಡಿ ಕೊಡಿ. ಮಹಿಳಾ ದಿನಾಚರಣೆ ಶುಭಾಶಯ. ರಾಜಕೀಯಪ್ಪ ಬನ್ನಿ ರಾಜ
ಎಲ್ರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಈಗ ನಮ್ಮ ಧ್ರುವತಾರೆ ಫೌಂಡೇಶನ್ನಿಂದ ವತಿಯಿಂದ ನಮ್ಮ ಠಾಣಾ ಏನು ಮಹಿಳಾ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಅವರಿಗೆಲ್ಲ ಈ ದಿನ ಠಾಣೆಗೆ ಹಾಜರಾಗಿ ಅವರೊಂದು ಸಣ್ಣ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಪ್ರಾತಿನಿಧ್ಯ ಇದೆ ಅನ್ನೋದನ್ನು ಒತ್ತಿ ಹೇಳ್ತಾ ಇದ್ದಾರೆ. ಈಗ ನಾವು ಠಾಣೆಯಲ್ಲಿ ಮೊದಲೆಲ್ಲ ನೋಡ್ತಾ ಇದ್ವಿ, ಪೊಲೀಸ್ ಇಲಾಖೆಯಲ್ಲಿ ಆ್ಯಕ್ಚುಲಿ 10% ರಿಕ್ರೂಟ್ಮೆಂಟ್ ಇತ್ತು. ಈಗ ಆ್ಯಕ್ಚುಲಿ 30% ರಿಕ್ರೂಟ್ಮೆಂಟ್ ಇದೆ ಮಹಿಳಾ ರಿಕ್ರೂಟ್ಮೆಂಟ್. ಈಗ ನಮ್ಮ ಠಾಣೆಯಲ್ಲೂ ಕೂಡ ಸುಮಾರು ಒಂದು 12-13 ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಿಗೆ 2 ವರ್ಷ ಆಲ್ರೆಡಿ ಈಗ ಕೆಲಸ ಮಾಡಿದ್ದಾರೆ. ಕೆಲಸ ವಿಚಾರದಲ್ಲಿ ಯಾವತ್ತೂ ಕೂಡ ರಾತ್ರಿ ಆಗಲಿ ಆಗಲಿಲ್ಲದೆ ಯಾವುದೇ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಇದ್ದಾಗ ಪೊಲೀಸಲ್ಲಿ 24/7 ಅವೈಲೇಬಲ್ ಬೇಕಾಗ್ತದೆ. ಆ ಪರಿಸ್ಥಿತಿ ನೋಡಿದಾಗ ಅವರು ಯಾವುದು ಕೂಡ ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ, ಒಳ್ಳೆ ರೀತಿ ಬಂದು ಕರ್ತವ್ಯ ನಿರ್ವಹಿಸಿದ್ದಾರೆ. ಯಾವುದಾದ್ರು ಹೆಣ್ಮಕ್ಳು ಆರೋಗ್ಯ ಕರ್ಕೊಂಡ್ಬಂದಾಗ ಅವನ್ನ ನಮ್ಮ ಸ್ಟೇಟ್ ಹೋಮ್ ಕರ್ಕೊಂಡು ಹೋಗೋದಾಗಲಿ, ಮೆಡಿಕಲ್ ಕರ್ಕೊಂಡು ಹೋಗೋ ವಿಚಾರ ಆಗಲಿ, ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಪುರುಷರಷ್ಟೇ ಶಕ್ತಿಶಾಲಿಯಾಗಿ ಕರ್ತವ್ಯ ನಿರ್ವಹಿಸಿ ನಮ್ಮ ಇಲಾಖೆಗೆ ಇವತ್ತಿನ ಇದಕ್ಕೆ ಒಂದು ಪ್ರಸ್ತುತ ಜಗತ್ತಿಗೆ ಏನು ಬೇಕು ಅದು ನೀಡುವಲ್ಲಿ ಕೂಡ ಅವರು ಸಂಪೂರ್ಣವಾಗಿ 100% ಸಫಲ ಆಗಿದ್ದಾರೆ ಅಂತ ಹೇಳ್ತಾ, ಒಂದು ತಾಯಿಯಾಗಿ, ಪತ್ನಿಯಾಗಿ, ಮಗಳಾಗಿ ಏನು ಹೆಣ್ಮಗಳು ಇವತ್ತಿದ್ದಾರೆ ನಿಜಕ್ಕೂ ಅದು ಅವರ ಅನುಪಸ್ಥಿತಿನ ಬಿಟ್ಬಿಡೋಕೆ ಅಸಾಧ್ಯ. ಅವ್ರು ಏನು ಇವತ್ತು ಪ್ರೆಸೆನ್ಸ್ ಇದೆ ಮನೆಯಲ್ಲಿ. ನಮ್ಮ ಮನೆಯಲ್ಲೇ ಏನಾದ್ರು ರಜೆ ಬಂದಾಗ ಮನೆ ಹೋದ್ರು, ಹೆಂಡತಿ ಮಕ್ಕಳು ಊರಿಗೆ ಹೋದರೆ ಆ ದಿನ ಕಳೆಯೋದೇ ನಮ್ಗೆ ಕಷ್ಟ ಆಗ್ತದೆ. ಆ ಪರಿಸ್ಥಿತಿ ನಮ್ಗೆ ಇದ್ದೀವಿ. ಆ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಮಹಿಳಾ ಸಿಬ್ಬಂದಿ ಇಲ್ಲ ಅಂದರೆ ಕರ್ತವ್ಯ ನಿರ್ವಹಿಸಲು ಭಾಳ ಆಗುತ್ತೆ. ಇವತ್ತಿನ ಕಾಲದಲ್ಲಿ ಕಷ್ಟ ಇದೆ ಅಂತ ಹೇಳ್ತಾ ಮಹಿಳಾ ದಿನಾಚರಣೆ ಮತ್ತೊಮ್ಮೆ ಶುಭಾಶಯ ಕೋರ್ತಾ ನಮ್ಮ ಹೆಣ್ಮಕ್ಳಿಗೆ ಒಳ್ಳೆಯದಾಗಲಿ, ಇನ್ನೂ ಈಗ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಹೇಳ್ತಾ ಎರಡು ಅವಕಾಶ ಮಾತಾಡೋ ಅವಕಾಶಗಳನ್ನೆಲ್ಲ ಒತ್ತಿ ಥ್ಯಾಂಕ್ ಯು. ಮಹಿಳಾ ದಿನಾಚರಣೆ ಶುಭಾಶಯಗಳು. ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮಹಿಳಾ ಸಿಬ್ಬಂದಿ ಮತ್ತು ಮಹಿಳಾ ಅಧಿಕಾರಿಗಳು ಒಳ್ಳೆ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ನಮ್ಮ ಇದರಲ್ಲಿ ರೆಪ್ರೆಸೆಂಟ್ ಕರೇಜ್ ಆ್ಯಂಡ್ ಸ್ಟ್ರೆಂತ್ ಒಳ್ಳೆ ಕರ್ತವ್ಯ ಮಾಡಿ ರಾತ್ರಿ ಕೆಲಸ ಮಾಡಿ ಮತ್ತು ಇದು ತುಂಬ ಕಷ್ಟವಾದಂಥ ಕೆಲಸ, ಪೊಲೀಸ್ ಕೆಲಸ ನಿರ್ವಹಿಸಿದ್ದಾರೆ. ಒಳ್ಳೆ ರೀತಿಯಲ್ಲಿ ನಿರ್ವಹಿಸಿ ಚೆನ್ನಾಗಿ ನಿರ್ವಹಿಸ್ತಾರೆ. ಶುಭಾಶಯಗಳು. ದಿನ ಮಹಿಳಾ ದಿನಾಚರಣೆ ಆದ್ದರಿಂದ ನಮ್ಮ ಕೈಯಲ್ಲಿ ಮಾಡೋವಂಥ ಇವತ್ತು ಅದರಿಂದ ತಮ್ಮ ಒಂದು ಧ್ರುವತಾರೆ ಫೌಂಡೇಶನ್ನಿಂದ ಇವತ್ತು ನಮ್ಮ ಸುಬನಪುರ ಠಾಣೆಯಲ್ಲಿ ಮಹಿಳಾ ದಿನ ಆಚರಿಸ್ತಾ ಇದ್ವಿ. ಇದಕ್ಕೆ ನಮ್ಮ ತಾಯಿಯವರು ಬಂದ್ಬಿಟ್ಟು ಆಚರಿಸಿ ಅವರು ಭಾಗಿಯಾಗಿದ್ದು ತುಂಬ ಸಂತೋಷ ಆಯಿತು. ಈಗ ಏನು ನಮ್ಮಲ್ಲಿ ಕರ್ತವ್ಯ ನಿರ್ವಹಿಸಿ ಮಹಿಳಾ ಸಿಬ್ಬಂದಿಗಳು ಮನೆಯಲ್ಲಿ ಹೆಂಗೆ ಶಕ್ತಿಶಾಲಿಯಾಗಿ ಇರ್ತಾರೆ, ಮನೆಯವ್ರನ್ನ ಮಕ್ಕಳನ್ನ ಹೆಂಗೆ ನೋಡ್ಕೊಳ್ತಾರೆ, ಅದೇ ಥರ ನಮ್ಮ ಠಾಣೆಯಲ್ಲಿ ಇರುವಂಥ ಏನೇ ಕರ್ತವ್ಯಗಳನ್ನ ತುಂಬ ಶಕ್ತಿಶಾಲಿಯಾಗಿ ನಿಭಾಯಿಸ್ತಾ ಇದ್ದಾರೆ. ಅವರು ಇದೇ ಥರ ಮುಂದುವರೆದು ಚೆನ್ನಾಗಿ ಕೆಲಸ ಮಾಡಿಕೊಂಡು ಚೆನ್ನಾಗಿರಲಿ. ಅವ್ರ ಫ್ಯಾಮಿಲಿಗೆ ಒಳ್ಳೆದಾಗಲಿ, ಠಾಣೆಗೆ ಒಳ್ಳೆದಾಗಲಿ. ಜೈ ಹಿಂದ್. ಸೊ ನೀವು ಹೊರಗಡೆ ತಿರುಗಿಸ್ತಿರ್ತೀರಾ, ನೀರು ಬೇಕಾಗಿರುತ್ತೆ. ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ಕುಡಿಯೋದು ಇದು ಉಪಯೋಗಿಸಿ. ಹಾಗೆ ಇದು ಏರ್ ಪ್ಯೂರಿಫೈಯರ್. ಇದು ನೋಡೋಕೆ ಒಂಥರ ಆರ್ಟಿಫಿಷಿಯಲ್ ಥರ ಇದೆ, ಬಟ್ ಇದು ನಿಜವಾಗ್ಲೂ ಗಿಡ. ಅದು ನೀವು ವರ್ಕ್ ಮಾಡೋ ಡೆಸ್ಕಲ್ಲಿ ಇಟ್ಕೊಳ್ಳಿ. ಸೊ ನಿಮಗೂ ಆಕ್ಸಿಜನ್ ಇದಕ್ಕೆ ಹೆಲ್ಪ್ ಆಗುತ್ತೆ, ಆರೋಗ್ಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನಾವು ಇದನ್ನು ಕೊಡ್ತೀವಿ. ಥ್ಯಾಂಕ್ ಯು.